ರಕ್ತದಾನ ಶಿಬಿರ ಹಾಗೂ ದಾಸೋಹ ಕಾರ್ಯಕ್ರಮ. ಹಾಸನ ಜಿಲ್ಲಾ ವೀರಶೈವ ಲಿಂಗಾಯತ ಯುವ ಸೇನೆ ವತಿಯಿಂದ ದಿನಾಂಕ 21-1-2025 ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ 6ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ರಕ್ತದಾನ ಶಿಬಿರ ಹಾಗೂ ದಾಸೋಹ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಹೊಸಲೈನ್ ರಸ್ತೆಯಲ್ಲಿರುವ ಶ್ರೀ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಸಂಗಮೇಶ್ವರ ಸ್ವಾಮಿ ಜವೇನಹಳ್ಳಿ ಮಠ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು. ಹಾಸನದ ಜನಪ್ರಿಯ ಶಾಸಕರಾದ ಸ್ವರೂಪ್ ಪ್ರಕಾಶ್, ನಗರಸಭಾ ಅಧ್ಯಕ್ಷ ಚಂದ್ರೇಗೌಡರು ಮತ್ತು ಇನ್ನಿತರ ಪ್ರಮುಖ ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ 6ನೇ ಪುಣ್ಯತಿಥಿಯನ್ನ ಈ ದಿನ ಆಚರಿಸ್ತಾ ಇದ್ದಾರೆ. ಇದು ಬರೀ ಆಚರಣೆ ಒಂದಲ್ಲ, ಇದರೊಂದಿಗೆ ಸಾಮಾಜಿಕ ಸೇವಾ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ, ಅನ್ನದಾನ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಇಂತಹ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಲಿಂಗಾಯತ ಯುವ ಸೇನೆಗೆ ನಾನು ಬಹಳ ತುಂಬ ಹೃದಯದಿಂದ ಅಭಿನಂದಿಸುತ್ತೇನೆ. ಇಂಥ ಒಂದು ಸಮಾಜಮುಖಿಯಾದ ಕಾರ್ಯಗಳನ್ನು ಇವರು ಇನ್ನೂ ಮುಂದುವರಿಸಲಿ ಹಾಗೂ ಆ ಸಮಾಜಕ್ಕೆ ತಮ್ಮದೇ ಆದ ಶಿವಕುಮಾರ ಸ್ವಾಮಿಗಳು ಏನು ನೆನೆಸಿದ್ರು ಅಂತ ಒಂದು ಕಾರ್ಯಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ಮುಂದುವರಿಯೋಣ ಅನ್ನೋದು ಒಂದು ಆಸೆಯೊಂದಿಗೆ ನನ್ನ ಮಾತು ಮುಗಿಸ್ತೇನೆ. ಇವತ್ತಿನ ದಿವಸ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರ 6ನೇ ಸಂಸ್ಮರಣೆಯ ಅಂಗವಾಗಿ ಹಾಸನ ನಗರದಲ್ಲಿ ದಾಸೋಹದ ದಿನವನ್ನಾಗಿ ಇವತ್ತು ಆಚರಿಸ್ತಾ ಇದ್ದೀವಿ. ನಾವೆಲ್ಲ ಹಾಸನ ನಗರದಷ್ಟೇ ಅಲ್ಲ, ಈ ಭಾರತಾದ್ಯಂತ ಜಾತಿ ವರ್ಗ ವರ್ಣ ಲಿಂಗ ಭೇದ ರಹಿತವಾಗಿ ಆ ಮಹಾತ್ಮರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಎಲ್ಲ ದಾನವನ್ನು ಮಾಡ್ತಕ್ಕಂಥವನು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಕ್ಷ್ಮ ಗಾಳಿ ನಿಮ್ಮ ದಾನ ಅಂತ ನಾವೇನು ಪರಮಾತ್ಮನನ್ನು ದಾನ ಅಂತ ಹೇಳ್ತಿದ್ವಿ, ಅದೇ ತರ ಕಲಿಯುಗದಲ್ಲಿ ಯಾವ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಮಹಾದಾನಿಯಾಗಿದ್ರು. ವಿದ್ಯಾದಾನ, ಅನ್ನದಾನ, ವಸ್ತ್ರದಾನ, ವೈದ್ಯಕೀಯ ದಾನ, ಹೀಗೆ ಅನೇಕ ದಾನಗಳನ್ನು ನೀಡಿ ನಮಗೆ ಮಹಾದಾನಿ. ಇವತ್ತು ದೇವರನ್ನ ದಾನಿ ಅಂತಿದ್ವಿ, ಇವತ್ತು ಈ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರನ್ನ ಮಹಾದಾನಿಯನ್ನಾಗಿ ನಾವು ಇವತ್ತು ನೋಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಅವರು ನಮಗೆ ಮಾನವ ಜನಾಂಗಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಅಪಾರವಾಗಿರ್ತಕ್ಕಂಥದ್ದು. ಅವರ ಮಾನವೀಯ ಗುಣಗಳೇನಿದ್ವು, ಅದಕ್ಕಾಗಿಯೇ ನಾವು ಅವರನ್ನ ನಡೆದಾಡುವ ದೇವರು ಅಂತ ಹೇಳ್ತಿದ್ವಿ. ಕಾರಣ ಇಷ್ಟೇ, ಅವರಲ್ಲಿರ್ತಕ್ಕಂತಹ ಒಂದು ಕಾಯಕ ನಿಷ್ಠೆ, ದಾಸೋಹಂ ಭಾವನೆ, ಈ ಎಲ್ಲ ಗುಣಗಳು, ಹಾಗೇನೆ ಮಾನವ ಸಂಬಂಧಗಳನ್ನ ಬೆಸೆಯುವಂತ ಕಾರ್ಯಗಳನ್ನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು ಮಾಡ್ತಾ ಇದ್ರು. ಅದೇ ರೀತಿ ಇವತ್ತಿನ ದಿವಸ ನಾವೆಲ್ಲ ಹಾಸನ ನಗರದಲ್ಲಿ ಹಾಗೂ ಕರ್ನಾಟಕದಾದ್ಯಂತ ಹಾಗೂ ದೇಶಾದ್ಯಂತ ಎಲ್ಲ ವರ್ಗದವರು ಕೂಡ ಆ ಮಹಾತ್ಮರನ್ನ ಸ್ಮರಣೆ ಮಾಡ್ತಕ್ಕಂಥದ್ದು ಸುತ್ತಾರೆ. ಹಾಗೇನೆ ಹಾಸನ ನಗರದಲ್ಲೂ ಕೂಡ ನಮ್ಮ ವೀರಶೈವ ಲಿಂಗಾಯತ ಯುವ ಸೇನೆ ವತಿಯಿಂದ ಎಲ್ಲ ಮುಖಂಡರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಸಂತೋಷಕರವಾಗಿರುತ್ತೆ. ನನ್ನ ಹೆಸರು ಮೋಹನ್ ರಾಜ್ ಅಂತ. ನಾನು ವೃತ್ತಿಯಲ್ಲಿ ಶಿಕ್ಷಕ. ನಾನು ರಕ್ತದಾನವನ್ನ BA ಪದವಿ ಓದಬೇಕಾದ್ರಿಂದ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೆ ನಾನು 37 ಬಾರಿ ರಕ್ತದಾನ ಮಾಡಿದ್ದೀನಿ. ನನಗೆ ಇದರಿಂದ ಬಹಳ ಅನುಕೂಲ ಆಗಿದೆ. ಆರೋಗ್ಯ ಸ್ಥಿತಿ ತುಂಬಾ 100% ಚೆನ್ನಾಗಿದೆ. ನನಗೆ ಯಾವುದೇ BP ಇರುವುದಿಲ್ಲ, ಶುಗರ್ ಇರುವುದಿಲ್ಲ, ಯಾವುದೇ ಕಾಯಿಲೆಗಳು ಇರುವುದಿಲ್ಲ. ರಕ್ತದಾನ ಮಾಡೋದ್ರಿಂದ ಬಹಳ ಅನುಕೂಲ ಏನು ಅಂದ್ರೆ ರಕ್ತ ಪ್ಯೂರ್ ಆಗ್ತಾ ಇರುತ್ತೆ. 3 ತಿಂಗಳಿಗೊಂದ್ಸರಿ ರಕ್ತದಾನ ಮಾಡ್ತಾ ಬಂದಿದ್ದೀನಿ.